ಹೇಳಿ ಗಾಯ್ಸ್. ಮೈಕಲ್ ಜಾಕ್ಸನ್ ನಮ್ಮ ಮನೆಗೆ ವಿಡಿಯೋ ಕಾಲ್ ಮಾಡಿದ್ರೆ ಎಲ್ಲಿದ್ದೀರಾ, ಯಾವ ಬೀಚ್ ಅದು, ವ್ಯೂ ಮಸ್ತ್ ಬರ್ತಿದೆ ಇಬ್ರದ್ದು. ಏನ್ ಗೊತ್ತಾ, ಚಪ್ಪಲಿ ಹೊಸ ಅಲ್ಲಿ ಹೊಸ ಚಪ್ಪಲಿ 200 ರೂಪಾಯಿ ಚಪ್ಪಲಿ, ಇಲ್ಲದ್ರೆ 20 ವರ್ಷ ಮಾಡಿಸಿರೋ ಮುತ್ತು ತೋರಿಸ್ಬೇಕಂತ ನಾವು ಗೈಸ್. ಮುತ್ತು ಸಿಕ್ತು ನೋಡಿ ಇಲ್ಲಿ ಮುತ್ತು. ಇದ್ರ ಮೇಲೆ ಲೈನ್ಸ್ ಇದೆ ಒಬ್ರು, ಇದ್ರ ಮೇಲೆ ಭಾಷೆ ಬರ್ತಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. 3-4 ದಿನ ಆದಮೇಲೆ ಕ್ಯಾಮ್ರಾ ಹಿಡಿದಿದ್ದೀನಿ. ಒಂಥರ ಖುಷಿ, ಒಳಗಿಂದ ಖುಷಿ ಗೈಸ್, ಮನಸ್ಸಿಗೆ ಖುಷಿ ಗೈಸ್. ನೋಡಿ ಇವಾಗೆಲ್ಲ ಫ್ರೆಶ್ ಅಪ್ ಆಗಿದ್ದೀನಿ ಬೆಳಗ್ಗೆ ಎದ್ದು. ನೋಡಿ ಗ್ಯಾಸ್ ಇಲ್ಲಿ ಬೆಡ್ ಆಗಿರೋ ರೀತಿ ನೋಡಿ ಗ್ಯಾಸ್ ಯಾವ ರೀತಿ ಆಗಿದೆ. ನಮ್ಮ ತಮ್ಮನಿಗೆ ಕಾಲ್ ಪೇನ್ ಇದೆ ಗ್ಯಾಸ್, ಅದಕ್ಕೆ ನಾನು ಈ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಒಂದು ಟ್ರಿಪ್ ಲಾಗ್ನ ಮಾಡ್ತೀನಿ ಅಂತ ಹೇಳಿದ್ದಾನೆ, ಅದಕ್ಕೆ ಕಂಟಿನ್ಯೂ ಮಾಡೋಂತ ಹೇಳಿದ್ದೀನಿ. ಫುಲ್ ಕಾಲ್ ಪೇನ್ ಇದೆ ಬ್ರೋ. ಕಡಿಮೆ ಆಗಿದ್ದೀನಾ ಏನ್ ಬ್ರೋ ಕಡಿಮೆ ಆಗಿದ್ದೀನಾ ಕಾಲ್ ಪೇನು? ನಾವಿರೋ ರೂಮ್ ಸಖತ್ತಾಗಿ ಒಂಥರ ಲಕ್ಸುರಿಯಸ್ ರೂಮೇ ಹೇಳ್ಬೋದು. ಇದ್ರ ಕಾಸ್ಟ್ ಎಷ್ಟಂತ ಹೇಳ್ಬಿಡ್ತೀನಿ ಗೈಸ್, ನಾನು ಹೇಳ್ಬಿಡ್ತೀನಿ. ಏನಂದರೆ 2,500 ಗೈಸ್ ಕಾಸ್ಟು. ನೋಡಿ ಎಲ್ಲ ಕ್ಲೀನಾಗಿತ್ತು, ನಾವೆಲ್ಲ ಸಾಮಾನೆಲ್ಲ ಇಲ್ಲೇ ತೆಗೆದುಬಿಟ್ವಿ. ಗೈಸ್ ಈ ರೀತಿ ಒಂದು ರೂಮ್ ಇದೆ ಆರಾಮಾಗಿ. ಮತ್ತು ಗೈಸ್ ಇಲ್ಲೊಂದು ಇದೇ ರೂಮಿಂದ ಗೋಕರ್ಣ ಬಸ್ ಸ್ಟ್ಯಾಂಡ್ ಕಾಣುತ್ತೆ ಗೈಸ್. ನೋಡಿ ಇಲ್ಲಿ ತೋರಿಸ್ತೀನಿ, ಸಖತ್ ವ್ಯೂ ಇದೆ ಗೈಸ್. ಮಳೆ ಬರೋದು ಆ ಸೀನ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಬನ್ನಿ ಗೈಸ್ ಟಿಫನ್ ಮಾಡೋಕೆ ಹೋಗೋಣ. ಹುಡುಗರೆಲ್ಲ ಹೋಗ್ಬಿಟ್ಟಿದ್ದಾರೆ, ನಮ್ಮ ತಮ್ಮ ಕೂಡ ಇಲ್ಲೇ ನಿಂತಿದ್ದಾನೆ. ಇಲ್ಲಿಂದ ಸೀದಾ ಗೋಕರ್ಣದಿಂದ ಗುಡಿಗೆ ಹೋಗ್ತೀವಿ. ಇಲ್ಲಿ ನೋಡಿ ಗೈಸ್, ಅಂತಪುರ ಹೋಗ್ತಿದೆ ಕಾಲು. ಈ ಹುಷಾರು ಓಪ ಮೆಲ್ಲ ಬರೋದಿಲ್ಲ, ಹುಷಾರು. ಸೀದಾ ಇಲ್ಲಿಂದ ಗೋಕರ್ಣದಿಂದ ಇದಕ್ಕೆ ಹೋಗ್ತೀವಿ ಗೈಸ್, ಬೀಚಿಗೆ. ಬೀಚ್ ಮುಗಿಸ್ಕೊಂಡು ಟೆಂಪಲಿಗೆ ಹೋಗ್ತೀವಿ. ಟೆಂಪಲಿಂದ ಮತ್ತೆ ಇನ್ನೊಂದು ಫೋರ್ಟ್ ಇದೆ, ಯಾವುದು ಮಿರ್ಜನ್ ಫೋರ್ಟಿಂದ ಯಾಣ ಕೇವ್ಸ್ಗೆ ಹೋಗ್ತೀವಿ. ಯಾಣ ಕೇವ್ಸಿಂದ ಹುಬ್ಳಿ. ಇಲ್ಲಿ ನೋಡಿ ಗೈಸ್ ಯಾವ ರೀತಿ ಕುಂಡ್ಕೊಂತ ಹೋಗ್ತಿದ್ದೇನೆ. ಇಲ್ಲಿರೋ ಲೈಟ್ ಎಲ್ಲ ಸೆನ್ಸರ್ ಹಿಂಗೆ ಬಂದು ಫೀಲ್ ಆಗ್ಬಿಟ್ರೆ ಸಾಕು, ಅದೇ ಆನ್ ಆಗ್ಬಿಡುತ್ತೆ. ಮಾರ್ನಿಂಗ್ ವೆದರ್ ನೋಡಿ ಗೈಸ್ ಈ ರೀತಿ ಇದೆ. ವಾವ್ ಸಖತ್ ವ್ಯೂ ನೋಡಿ, ಇಲ್ಲಿ ಎಂಜಾಯ್ ಮಾಡಿ ಗೈಸ್. ಮಾರ್ನಿಂಗ್ ಗೋಕರ್ಣದಿಂದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೂಮ್ ಮಾಡಿದ್ದೀವಿ. ಇಲ್ಲಿ ನೋಡಿ ಗೈಸ್ ಮಾರ್ನಿಂಗ್ ವ್ಯೂ ಈ ರೀತಿ ಇದೆ. ಬನ್ನಿ ಇಲ್ಲಿ ಏನಾದ್ರು ಸ್ವಲ್ಪ ಯಾವ ಮಾರಿದ್ರೆ ಜಾರಿ ಮುಕ್ಕರ್ಸ್ಕೊಂಡು ಬೀಳ್ತೀವಿ, ಹುಷಾರಾಗಿ ಹೋಗ್ಬೇಕಷ್ಟೇ. ನಮ್ಮ ಕಾಜಾ ಬ್ರೋ ಅವರು ಬ್ಯಾಟಿಂಗ್ ಮೇಲೆ ಬ್ಯಾಟಿಂಗ್ ಹೊಡಿತಿದ್ದಾರೆ. ಬ್ರೋ ಯಾವ ರೀತಿ ಇದೆ ಟೇಸ್ಟ್? ಚೆನ್ನಾಗೈತೆ. ಉತ್ತಪ್ಪ ಅಲ್ಲ, ಹೊಟ್ಟೆ ತುಂಬಲ್ಲ. ನಮ್ಮ ಹಾಸ್ಪಿಟಲ್ ಸಾಯಿಸಿಂದ ಐತಲ್ಲ, ಒಂದು 60 kg ಆಯ್ತು ಬಿಟ್ಟು ತಪ್ಪೊಂದು ದೋಸೆ ಮಾಡಿಕೊಟ್ಟು ತಿಂದ್ರೆ ಟೇಸ್ಟ್. ಬ್ರೋ ಏನು ಆರ್ಡರ್ ಮಾಡಿದ್ಯಾ? ಮಸಾಲೆ ದೋಸೆ. ನೋಡೋಣ ಇಲ್ಲಿ ಗೋಕರ್ಣ ಮಸಾಲೆ ದೋಸೆ ಹೆಂಗಿರುತ್ತೆ, ನಮ್ಮ ಮಸಾಲೆ ದೋಸೆ ಹೆಂಗಿರುತ್ತೆ. ಹಾಸ್ಪಿಟಲ್ ಚೆನ್ನಾಗಿ ಮಾಡುತ್ತೆ. ಸೊ ಫೈನಲ್ ಟಿಫನ್ ಎಲ್ಲ ಮಾಡಿದ್ವಿ, ಸೀದಾ ಬೀಚ್ ಕಡೆ ಹೋಗ್ತಿದ್ದೀವಿ. ಬನ್ನಿ ಗ್ಯಾಸ್ ಹೋಗೋಣ, ತಡ ಮಾಡಿದೆ. ಮಳೆ ಬರೋಂಗೆ ಆಗ್ತಿದ್ದಾರೆ. ಮಳೆ ಬರುತ್ತೆ ಅಲ್ಲಿ, ಮೋಡ ಕವಿದ ವಾತಾವರಣ ಇದೆ ಇವಾಗ. ಮಳೆ ಬರಬಾರ್ದಪ್ಪ. ನಾವು ಬೀಚಿಗೆ ಹೋಗಿ ನೋಡ್ಕೊಂಡು ಬರೋಷ್ಟರಲ್ಲಿ ಮಳೆ ಮಾತ್ರ ಬರಬಾರ್ದು. ನಾವು ರೂಮಿಗೆ ಬಂದಮೇಲೆ ಎಷ್ಟಾದರೂ ಮಳೆ ಬರಲಿ. ಅದೇ ಕರೆಕ್ಟ್ ಮಾಡಿ ಬಟ್ಟೆ ವಾಶ್ ನೋಡಿತ್ತು ಮತ್ತೆ. ಬನ್ನಿ ಬೀಚ್ ಕಡೆ ಹೋಗೋಣ. ಸ್ಟ್ರೀಟ್ಸ್ ನೋಡಿ ಅಲ್ಲಿಂದ ಸ್ಟ್ರೀಟ್ಸ್ ಯಾವ ರೀತಿ ಇದೆ, ಎಲ್ಲ ಮಸಾಲೆ ಪದಾರ್ಥ ಮಾಡ್ತಾರೆ. ಇಲ್ಲಿಂದು ವಾತಾವರಣ ಗೈಸ್, ಮತ್ತು ಇಲ್ಲಿಂದು ಮಾತು ತುಂಬ ಚೇಂಜ್ ಆಗುತ್ತೆ. ತುಂಬ ಪೊಲೈಟಾಗಿ ಮಾತಾಡ್ತಾರೆ ಗೈಸ್, ಮತ್ತು ತುಂಬ ಹಂಬಲ್ ಆಗಿ ಮಾತಾಡ್ತಾರೆ. ಕೊನೆಗೂ ಬ್ರೀಸ್ ಪಾಯಿಂಟ್ ಹತ್ರ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಎಷ್ಟೆಲ್ಲ ಜನ ನಿಂತಿದ್ದಾರೆ ಅಂತ. ಅಲ್ಲಿ ಇನ್ನೂ ಸಖತ್ ಕಾಣುತ್ತೆ, ದೂರಿಂದನೇ ಯಾವ ರೀತಿ ವ್ಯೂ ಕಾಣ್ತಿದೆ. ಇನ್ನು ಹತ್ತಿರ ಹೋದರೆ ಇನ್ನೂ ಮಸ್ತ್ ಕಾಣುತ್ತೆ. ಬನ್ನಿ, ಗಾಳಿ ಕೇಳಿಸುತ್ತೆ ಇಲ್ವ ಸೌಂಡು, ಆದರೆ ವ್ಯೂ ಮಾತ್ರ ತೋರಿಸ್ತೀನಿ, ನೋಡ್ತಾ ಇರಿ, ಮಸ್ತ್ ಇರುತ್ತೆ ನೋಡಿ. ಅಷ್ಟು ಈ ರೀತಿ ಇದೆ ನೋಡಿ. ಅಲ್ಲ ಬ್ರೋ, ಇದೇನು ಬ್ರೋ ಇದು? ನದಿ ಗೈಸ್, ಸಣ್ಣ ನದಿ ನೋಡಿ, ಅಲ್ಲಿ ಸಮುದ್ರ ಇದೆ, ಅಲ್ಲಿ ಅರೇಬಿಯನ್ ಸೀ. ಓ ಫೈನಲಿ ಬಂದ್ವಿ. ವಾವ್ ಯಾಕೆ ಇಷ್ಟು ಖುಷಿ ಆಗ್ತಿದೆ ನೋಡಿ, ಇಲ್ಲೇ ನೋಡಿ ಸಮುದ್ರ ಹತ್ರನೇ ಬಂದ್ವಿ. ಸಮುದ್ರ ಬೀಚ್ ಕಡೆನೇ ಬಂದರೆ ಒಂಥರ ರಿಲೀಫ್ ಫೀಲಿಂಗು ಮಸ್ತು. ಇದು ವ್ಯೂ ಎಂಜಾಯ್ ಮಾಡ್ಬೇಕು. ನಮ್ಮ ಕಾಜಾ ಬ್ರೋ ಅಂದ್ರೆ ಫುಲ್ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದೆ ಬ್ರೋ? ಇಲ್ಲಿ ನೋಡಿ ಎಷ್ಟು ಬೀಚ್ ಹತ್ರ ಬಂದ್ಬಿಟ್ಟು ಸಾಕು, ಏನು ಬೇಕಾದ್ರೆ ಬೈತಾರೆ. ಅಲ್ಲ ಬ್ರೋ, ಯಾವ ರೀತಿ ಫೀಲ್ ಅನಿಸ್ತಿದೆ, ಏನು? ಸೂಪರ್ ಎಕ್ಸಾಸ್ಟೆಡ್. ಹೇಳಿ ಗಾಯ್ಸ್. ಹಿಂದೆಲ್ಲ ಸಿಡ್ತಾವ ಚಿನ್ ಚಪ್ಪಲಿ ನೀರಾಗಿದೆ. ಈ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀವಿ, ಹಿಂದೆ ನೋಡೋ ಠಪ್ ಅಂತ ಸಿಡಿಯುತ್ತೆ. ನೋಡಿ ಅರ್ಧ ಮುಳುಗೋಗ್ಬಿಟ್ಟಿದ್ದಾನೆ, ಅಲ್ಲೇ ಇದೆ ನೋಡಿ.
ಬೀಚ್ ವ್ಯೂ ನೋಡ್ತಿರೋದು ಇದೆಯಾ ಫಸ್ಟು. ಟ್ರಿಪ್ಪು ಅನ್ನೋದು ನಾನು ಒಂಥರ ಕನಸು ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ರಿಯಲ್ ಫೀಲು. ಯಾಕಂದರೆ ಮನೆಗೆ ಫಸ್ಟ್ ಎಲ್ಲೂ ಬಿಡ್ತಿದ್ದಿಲ್ಲ. ಸಖತ್ ಫೀಲಿಂಗ್ ಆಗ್ತಿದೆ. ಮೈಕಲ್ ಜಾಕ್ಸನ್ ಓಯ್ ಏ ಗಾಳಿಗೆ ಕೇಳಿಸಲ್ಲ ವಾಯ್ಸು. ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಬೀಚ್ ಹತ್ರ ಇದ್ದೀವಿ. ಏನ್ಬ್ರೋ ಅದು ವಾಯ್ಸೇ ಬರ್ತಿಲ್ಲ. ಸಾಯಿಬ್ರು ಇಲ್ಲಿ ನಮ್ಮ ಸಾಯಿಬ್ರು ಮನೆಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಿದ್ದೇನೆ. ನಮ್ಮ ಮನೆಗೆ ವಿಡಿಯೋ ಕಾಲ್ ಮಾಡಿದರೆ ಎಲ್ಲಿದ್ದೀರಾ, ಯಾವ ಬೀಚ್ ಅದು, ಯಾವ ಊರು ಕೇಳೋದಕ್ಕೆ ಯಾರು ಟೈಮ್ ಹೋಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಬ್ರೋ ಮತ್ತು ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ. ಇವಾಗ ನಾನು ಸದ್ಯಕ್ಕೆ ಬ್ಲಾಗ್ ಮಾಡ್ತೀನಿ. ಏನಾಯ್ತು ಬ್ರೋ? ವ್ಯೂ ಮಸ್ತ್ ಬರ್ತಿದೆ ಇಬ್ರದ್ದು. ಸೂಪರ್ ನೋಡಿ, ಅಲೆಗಳು ಇಲ್ಲಿ ಮಟ್ಟ ಬಂದು ಹೊಡ್ಕೊಂಡೋ ಮರ. ಇವು ಸಣ್ಣ ಅಲೆ ಇದ್ರು ಅಲ್ಲ, ಇಷ್ಟು ಸಣ್ಣ ಅಲೆ ಇಷ್ಟು ಡೇಂಜರ್ ಹಂಗ. ದೊಡ್ಡ ಅಲೆಗಳು ಬಂದ್ರೆ ಹಂಗಪ್ಪ. ಅಲೆ ಬರೋ ಕಾಯ್ತಿದ್ದೀನಿ ನಾನು. ಪರ್ಫೆಕ್ಟ್ ಶಾರ್ಟ್ ಬರ್ಬೇಕಂತ ಕಾಯ್ತಿದ್ದೀನಿ. ಬರ್ಬೋದು. ಅಲ್ಲಿ ಬರ್ತಿದೆ. ಓಹೋ ಬಂತು. ಏನು ಸ್ಟ್ರಾಂಗ್ ಇರ್ತಾವೆ ಗೊತ್ತಾ ಸಣ್ಣ ಹಳೆ ಅವು, ಮಸ್ತ್ ಸ್ಟ್ರಾಂಗ್ ಅವು. ಬರಲಿ ಎಲ್ಲಿ ಬರಲಿ. ಅಲ್ಲಿ ಬರ್ತಿದೆ ಬ್ರೋ, ಅಲ್ಲಿ ಬರ್ತಿದೆ. ಒಂದು ವೇವ್ ಬಂದಿತ್ತು ಸಣ್ಣದು, ಬಂದರೂ ಕೂಡ ಫುಲ್ ಸ್ಟ್ರಾಂಗ್ ಇತ್ತು ಅದು. ನಾನು ಪ್ಯಾಂಟ್ ಎಲ್ಲಿ ಮಟ್ಟ ಮಾಡಿದ್ದೆ. ಇಲ್ಲಿ ಕ್ರೇಜಿ ವ್ಯೂ ಮಾತ್ರ ಸಕ್ಕತ್ತಿದೆ. ಎಂಜಾಯ್ಮೆಂಟ್ ಮಾತ್ರ 100% ಮಾಡ್ತೀವಿ. ಅಲ್ಲಿ ನಮ್ಮ ಸಾಯಿಬ್ರವರು ಮಾಡ್ತಿದ್ದಾರೆ. ಸಣ್ಣದೊಂದು ಸಿಕ್ಬಿಟ್ರೆ ಸಾಕಲ್ಲ. ಅದೇ ನೋಡ್ತೀನಿ ಎಲ್ಲಿ ಸಿಗ್ತವೆ ನೋಡೋಕೆ ಸ್ವಲ್ಪ ಮಾಡಿದ್ರು ಸರ್ಚ್ ಮಾಡ. ಅದು ಸ್ವಲ್ಪ ಸಿಗೋಣ ಆ್ಯಕ್ಚುಲಿ. ಫುಲ್ಲು ನೋಡಿರುತ್ತೆ. ₹5 ಸಿಗ್ತದೆ. ಮುತ್ತುಡ್ದಾಗ ಬಂದರೆ ಇಲ್ಲಿ ನೋಡಿ ₹5 ಸಿಕ್ಕಿದೆ. 5 ಮಂದಿ ಒಂದು ಕುರ್ಕುರೆ ತಗೊಂಡ್ರ ಹಂಗೈತೆ ಅವ್ರ. ಬ್ರೋ ಮಣಕಾಲ ಮಟ್ಟ ಬರ್ತಾವ ಬಾ ಬ್ರೋ. ಪ್ಯಾಂಟಲ್ಲಿ ತೊಯ್ದೈತೆ. ನಮ್ಮ ಹುಡುಗರು ಏನೋ ಹೊಸ ಟ್ರೈ ಮಾಡ್ತಿದ್ದಾರೆ ಬೀಚಲ್ಲಿ. ಏನೋ ಚಾಲೆಂಜ್ ಆಗಿದೆ ಹಂಗಂತೆ. ಚಪ್ಪಲಿ ಹೊಸೆಯೋದು ಅಲ್ಲಿ ಚಪ್ಪಲಿ ಹೊಸೆಯೋದು ಮತ್ತೆ ವಾಪಸ್ ₹200 ಚಪ್ಪಲಿ ಇಲ್ಲಾಂದ್ರೆ 20 ವರ್ಷ ಮಾಡಿಸಿರು. ನೋಡಿರಾ? ಓಕೆ ಬ್ರೋ, ನೀವು 3 ಇರ್ಬೇಕಾ? ಇರ್ಲಿ ಆಡ್ರಿ ಬ್ರೋ. ನೀವು ಗೇಮ್ ಅಲ್ಲ, ಗೇಮ್ ಹೇಳಿ ನೀವು ಹಿಂಗೆ ಮಾಡೋದು ಹೆಂಗ? ಸ್ಟಾರ್ಟ್ ಮಾಡ್ರಿ ಬ್ರೋ ಗೇಮ್. ಯಾರು ಆಡ್ತೀರ ಏನು ಅಂತ ಸ್ಟಾರ್ಟ್ ಮಾಡ್ತಿದ್ದಿತ್ತು ನಮ್ಮನ್ನ. ಅಲ್ಲ ಬ್ರೋ, ನಿನ್ನೆ ₹200 ಚಪ್ಪಲಿ ಹೋಗ್ತೈತಿ. ಹಂಗಂದ್ರೆ ಬರ್ತಾನ. ನಾವು ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ಮಟ್ಟ ಬಂದಿತ್ತು. ಅಲ್ಲಿ ನೋಡಿ ಎಷ್ಟು ಅಲೆಗಳು ಯಾವ ರೀತಿ ಬರ್ತಿವೆ. ಕಾಲಿನ ಕೆಳಗೆ ಹೋಗ್ತಿದ್ವು ಮರ ಹಿಂಗೆ. ಇಲ್ಲಿ ನೋಡಿ ಕಾಲು ಹಿಂಗೆ ಸುಯ್ಯನ ಒಳಗೆ ಹೋಗ್ತಿದೆ. ದೊಡ್ಡ ಅಲೆಗಳು ಬರ್ತಿದ್ದೀವಿ.
ಏನ್ ಬ್ರೋ ಅಲೆಗಳು ಮಾಡಿರ್ತಾನಲ್ಲ ಅಲ್ಲ ರೈಗೆ ಹೋಗ್ಬಿಟ್ರೆ ರೈ ಬಟ್ಟಿ ಲೆಫ್ಟಿಗೆ ಹೋಗ್ಬಿಡೋದು ಹೌದು ಫಸ್ಟ್ ಒಮ್ಮೆ ಎಕ್ಸ್ಪೀರಿಯನ್ಸ್ ಮಾಡಲಿ ಆಮೇಲೆ ಹೋಗೋಣ ಅಂತ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇಲ್ಲಿನ ಬಗ್ಗೆ ಗೊತ್ತಿಲ್ಲ ನೀನು ಹೋಗಿ ಒಂದ್ಸಲ ಡೇಟ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ಕಂಟೆಂಟ್ ಕೊಡ್ತೀವಿ ನಮಗೆ ನೀನು ಹೋಗು ಒಂದ್ಸಲ. ಬೀಚಲ್ಲಿ ವಾಕಿಂಗ್ ಮಾಡ್ತಿದ್ದೀವಿ ನೋಡಿ, ಹವಾಯಿ ಸ್ಲಿಪ್ಪರ್ಸ್ ತೆಗೆದಾಕ್ಬಿಟ್ಟು ಕೈಯಲ್ಲಿ ಇಟ್ಕೊಂಡಿದ್ದು ಆರಾಮ್ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ನಮ್ಮ ಕಾಜಾ ಬರೋಣ ಓಡೋದು ಎಲ್ಲಿ ಒದ್ದೆ ಆಗ್ಬಿಡುತ್ತೆ ಅಂತ. ಅದು ಕ್ರೇಜಿ ಫೀಲಿಂಗ್ ಆಯ್ತು ನನಗಂದ್ರು. ವಾಕಿಂಗ್ ಮಾಡ್ತಿದ್ದೀವಿ ನೋಡಿ, ಇಲ್ಲಿ ವಾಕಿಂಗ್ ಬೀಚಲ್ಲಿ ಗೈಸ್. ಈ ಮಣ್ಣು ಏನಿದೆ, ಮಣ್ಣಿನ ಉಸುಗು ಫುಲ್ಲು ಜಾರುತ್ತೆ, ಎಷ್ಟು ಜಾರುತ್ತೆ ಅಷ್ಟು ಜಾರುತ್ತೆ ನೋಡಿ ಬ್ರೋ. ಹುಷಾರ್ ಬ್ರೋ, ಕಾಜಲ್ಲೇ ಇರ್ತಾವ. ಸಮುದ್ರದಲ್ಲಿ ಅಲೆಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ವಾವ್ ಪಾಪ ಅಲ್ಲಿ ನೋಡಿ, ಅಲ್ಲಿ ನೋಡಿ ಅವರು ಮೀನು ಹಿಡಿಯೋರು ನೋಡಿ ಗಾಯ್ಸ್, ಎಷ್ಟು ಬಂಡಿದ್ದಾರೆ ಅಂದರೆ ಅಲ್ಲಿ ನೋಡಿ. ಇಲ್ಲೇ ಹೋಗೋದಕ್ಕೆ ಹೆದರಿಕೆ ಆಗ್ತಿದೆ. ಅಲ್ಲಿ ನೋಡಿದ್ರೆ ಮೀನುಗಾರರು ಅವರು ಯಾವ ರೀತಿ ಮೀನು ಹಿಡಿತಿದ್ದಾರೆ ನೋಡಿ ಇಲ್ಲಿ. ಅದು ಫುಲ್ ಸಮುದ್ರದಲ್ಲಿ ಏನೋ ಬಂಡಿದಾರಲ್ಲ ಅವ್ರದ್ದು, ಲೋಕಲ್ಸ್ ಅಲ್ಲ. ಹಾಂ ಗಾಯ್ಸ್ ಅಲ್ಲಿದ್ದಾರೆ ನೋಡಿ, ಅಲ್ಲಿ ಮೀನುಗಾರರು ಇದೆ ನೋಡಿ. ನೋಡಿ ಅಲ್ಲಿ ನೀರು ಯಾವ ರೀತಿ ಬರ್ತಿದೆ, ಅದು ಕೂಡ ಅವರು ಬಲೆ ಹಾಕ್ತಿದ್ದಾರೆ ನೋಡಿ. ಹಾಕ್ತಾರೆ ನೋಡಿ ಇವಾಗ ಬಲೆಗಳು ಹಾಕಿದ್ರು ಎತ್ತು ಹೊಸಿತಾರೆ ಹಿಂಗೆ. ಅಯ್ಯಯ್ಯ 1 2 3 4 8 ಮಂದಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇದೇ ಬ್ರೋ, ಈ ಥರ ಇದು ಗಲೀಜ್ ನೀರು ಬಂದಂಗೆ ಬರ್ತಿದೆ. ಬಲೆ ಹಾಕ್ತಾರೆ ನೋಡಿ. ಇವಾಗ ಬಲೆ ಹಾಕೋದಕ್ಕೆ ಅವಕಾಶ ಸಿಗ್ತಿಲ್ಲ ಅವ್ರಿಗೆ. ಯಾವ ರೀತಿ ಅಲ್ಲಿ ಫುಲ್ ಜೋರ ಅಲೆಗಳು ಬರ್ತಿವೆ. ತೋಡಿತು ನಮ್ಮ ರೋಡ್ ನೋಡಿ, ಇಲ್ಲಿ ಸಾಹಸ ಪಡ್ತಿದ್ದಾರೆ. ಅದು ಏನೋ ತೆಗಿತಾರಂತೆ. ತೆಗಿಲಿ ನೋಡೋಣ ಏನು ಸಿಗುತ್ತೆ ಬ್ರೋ. ಹಾಂ ನೋಡೋಣ. ಎಲ್ಲ ಹಂಗೆ ಬಾ ಬ್ರೋ, ಟೈಮ್ ಆಯ್ತು ಬಾ ಬ್ರೋ. ತೆಗಿ ಬ್ರೋ, ತೋರಿಸು ಬ್ರೋ ಎಲ್ಲೈತಿ. ಅಯ್ಯಪ್ಪ ಮುತ್ತು ತೋರಿಸ್ಬೇಕಂತ ನಾವೇ ಅದನ್ನ ಸಿಗೋದು. ಇವರು ಮುತ್ತು ತೋರಿಸ್ಬೇಕಂತ ಗಾಯ್ಸ್ ನಿಮಗೆ. ಅದು ಸಿಗ್ತಾ ಎಲ್ಲಿ ಗೈಸ್ ಮುತ್ತು ಸಿಕ್ತು ನೋಡಿ. ಇಲ್ಲಿ ಮುತ್ತು ಇದ್ರ ಮೇಲೆ ಲೈನ್ಸ್ ಇದಾವ ಬ್ರೋ. ಇದ್ರ ಮೇಲೆ ಹಾಂ ಇದು ವರ್ತ್ ಇಟ್ 2 lakhs ಇರ್ತದೆ. 2 lakhs ಬ್ರೋ. ಒಂದು ಹಳ್ಳು ಬ್ರೋ. ಇಲ್ಲಿ ಇದಾವಲ್ಲ ಬ್ರೋ, ಬ್ಲಾಕ್ ಸ್ಟೋನ್ಸ್ ಇದಾವಲ್ಲ, ಸ್ಪಾರ್ಕಲ್ಸ್, ಇದೇ ವರ್ತ್ ಇಟ್. ಅದ್ರ ಮೇಲೆ ಒಂದು 200 ಕೋಟಿ ಬೆಲೆ ಬಾಳುತ್ತಾ? ಹಾಂ ಸೈ ಮಾಡ್ತಿದ್ಯಾ ಬ್ರೋ? ಇಲ್ಲಿ ನೋಡಿ ನಮ್ಮ ರವಿ ಸೈ ನೋಡಿ ಯಾವ ರೀತಿ ಇದೆ. ಅಬ್ಬಾ ಆ ಮೋದಿ ಸೈ ಕೂಡ ಈ ರೀತಿ ಇಲ್ಲ ಅಲ್ಲ ಬ್ರೋ. ನಮ್ಮ ಕಾಜಾ ಸಾಪ ಮಾಡ್ತಿದ್ದೀರಿ ಇವಾಗ. ಏನ್ ಬ್ರೋ ಅದು ಕಾಜಾ ಬ್ರೋ? ಏನ್ ಬ್ರೋ ಅಲ್ಲಿ ನೋಡಿ, ಎಷ್ಟು ಬ್ಯಾಕ್ ಕಲ್ಟಿ ಟ್ರೈ ಮಾಡ್ತಿದ್ದಾರೆ ಇಬ್ರು. ನೋಡಿ ಯಾವ ರೀತಿ ಹೊಡಿತಾರ ಅಂತ. ನಮ್ಮ ತಮ್ಮ ಗೈಡ್ ಮಾಡ್ತಿದ್ದಾನೆ ಯಾವ ರೀತಿ ಬ್ಯಾಕ್ ಹೊಡಿಬೇಕಂತ. ಅವ್ನು ಟ್ರೈ ಮಾಡ್ತಿದ್ದಾನೆ, ನೋಡೋಣ. ಟ್ರೈ ಮಾಡ್ಬಿಟ್ರು ಆಗತ್ತೆ. ಟ್ರೈ ಮಾಡು. ಕೈ ಮೇಲೆ ತಗೋ ಬ್ರೋ, ಕೈ ಮೇಲೆ ತಗೋ. ಬ್ರೋ ಪೂರ್ತಿ ಬೆಂಡ್ ಮಾಡ್ಬೇಕು ಬ್ರೋ ನೀನು. ರೆಡಿ 3 2
ಸೀದಾ ಬೀಚಿಂದ ಸೀದಾ ರೂಮಿಗೆ ಬಂದಿದ್ದೀವಿ ಗೈಸ್. ನೋಡಿ ಇಲ್ಲಿ ಎಲ್ಲ ಪ್ಯಾಕಪ್ ಎಲ್ಲ ಆಗಿದೆ. ಇವಾಗ ಸೀದಾ ಹೋಗಬೇಕು. ಇಲ್ಲಿ ಹೋಗೋ ಟೈಮಲ್ಲಿ ನಮ್ಮ ಕಾಜಬ್ರು ಅವರು ಫೋಟೋ ಶೂಟ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಫೋಟೋಸ್ ಸಖತ್ತಾಗಿ ಬರ್ತಿದೆ. ಕ್ಯಾಮ್ರಾಮನ್ ಯಾರಂದ್ರೆ ನಮ್ಮ ಸಾಯಿಬ್ರು ಅವರು. ಯಾವ್ದು ನೀನು ಹೇಳು ಬ್ರೋ? ಆಸ್ಥೆಟಿಕ್ ಇದೆಲ್ಲ ಯಾವ್ದು ಬ್ರೋ? ಆಸ್ಥೆಟಿಕ್ ಅಂದ್ ನೋಡು. ಅದೇನಪ್ಪ. ಇಲ್ಲಿಂದ ಸೀದಾ ಎಲ್ಲಿಗೆ ಸೀದಾ ಸಿರ್ಸಿಗ ಸಿರ್ಸಿ ಟೆಂಪಲ್ ಇಂದ ಮಿರ್ಜಾನ್ ಫೋರ್ಟ್. ಸೀದಾ ಇಲ್ಲಿಂದ ಮಿರ್ಜಾನ್ ಫೋರ್ಟ್ ಹೋಗ್ಬೇಕು. ಅದಾದ್ಮೇಲೆ ಯಾಣ, ಅದಾದ್ಮೇಲೆ ಸಿರ್ಸಿಗೆ ಹೋಗ್ಬೇಕಾ ಸೀದಾ. ಬನ್ನಿ ಹೋಗೋಣ. ಎಲ್ಲರೂ ಸೀದಾ ಈ ರೀತಿ ಹೆಲ್ಮೆಟ್ ಹಾಕೊಂಡು ರೆಡಿ ಆಗಿದ್ದೀವಿ. ನಮ್ಮ ಬ್ರೋ ನೋಡಿದ್ರೆ ಟೆರರಿಸ್ಟ್ ಥರ ಹೆಡ್ ಥರ ಇದ್ದಾನೆ. ಇಲ್ಲಿ ನೋಡಿ ಎಲ್ಲ ರೆಡಿ ಆಗಿದ್ದೀವಿ. ಬನ್ನಿ. ಈ ಬ್ಯಾಗ್ ಹೇಳ್ಬೇಕಂದ್ರೆ ಸಾಮಾನ್ಯ ಭಾಳ ಇಲ್ಲ ಗ್ಯಾಸ್. ಇದು ಎಷ್ಟು ಕೆಜಿ ಅಂದರೆ ಏನು ಬ್ರೋ? 10 kg ಮೇಲೆ ಐತದು. 10ಗೆ 12 kg ಆಯ್ತು ಬ್ರೋ ಇದು. ಸ್ಟಾರ್ಟಿಂಗ್ ಬಂದಾಗ ರೂಮ್ ಯಾವ ರೀತಿ ಇತ್ತು, ಇವಾಗ ನೋಡಿ ಚೆಕ್ಔಟ್ ಆಗೋ ಟೈಮಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ನೋಡಿ. ಇದು ಎಲ್ಲ ಬಾಯ್ಸ್ ಟ್ರಿಪ್ಪಿಗೆ ಬಂದಾಗ ಎಲ್ಲ ಇದೇ ಥರ ಆಗೋದು. ಬನ್ನಿ ಸೀದಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಹೋಗೋಣ ಬನ್ನಿ.